ಹಲೋ ಎವ್ರಿವನ್, ವೆಲ್ಕಮ್ ಟು ಶ್ರೀ ಬೋಟಿಕ್. ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರಿನ್ಸ್ ಕಟ್ನ ಹೇಗೆ ಅಟ್ಯಾಚ್ ಮಾಡಬೇಕಂತ ತೋರಿಸ್ತೀನಿ. ತುಂಬ ಜನ ನನ್ನ ಕ್ಲೈಂಟ್ಸ್ ಹೇಳ್ತಾ ಇದ್ರು, ಅಟ್ಯಾಚ್ ಮಾಡಬೇಕಾದ್ರೆ ಇಲ್ಲಿ ಸ್ವಲ್ಪ ಮುದ್ದಿ ಬಂದಂಗೆ ಆಗುತ್ತೆ, ಶೇಪ್ ಅಷ್ಟೊಂದು ನೀಟಾಗಿ ಕೂಡ್ತಾ ಇಲ್ಲ ಅಂತ ಹೇಳ್ತಾರೆ. ನಾವು ಇಲ್ಲಿ ಕೂಡ 1 ಇಂಚ್ ಗ್ಯಾಪ್ ಕೊಟ್ಕೊಂಡಿರ್ತೀವಿ, ಇಲ್ಲಿ ಗ್ಯಾಪ್ ಕೊಟ್ಕೊಂಡಿರ್ತೀವಲ್ಲ, ಅದನ್ನು ಈ ಶೇಪ್ನ ಈ ಸ್ಟ್ರೇಟ್ ಶೇಪ್ ಮೇಲೆ ಯಾವ ಥರ ಅಟ್ಯಾಚ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಕ್ಲಿಯರಾಗಿ ತೋರಿಸ್ತೀನಿ. ನೀವು ಸ್ಕಿಪ್ ಮಾಡದೆ ಈ ವಿಡಿಯೋ ನೋಡಿದರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಈಗ ಸ್ಟಿಚ್ ಮಾಡೋಣ ಬನ್ನಿ. ಫಸ್ಟು ಕೆಳಗಡೆಯಿಂದ ಸ್ಟಾರ್ಟ್ ಮಾಡಬೇಕು. ನಾವು ಇಲ್ಲಿ ಕೂಡ ಈ ಥರ ಮಾಡ್ಕೊಂಡಿರ್ತೀವಿ, ಶೇಪ್ ಈ ಥರ ಕ್ರಾಸ್ ತೊಗೊಂಡಿರಲ್ಲ, ಸ್ಟಿಚ್ ಮಾಡಬೇಕಂತಲೇ ಈ ಥರ ಮಾಡ್ಕೊಂಡಿರ್ತೀವಿ ಸ್ಟ್ರೇಟಾಗಿ. ನೀವು ನನ್ನ ಪ್ರಿನ್ಸ್ ಕಟ್ಟಿಂಗ್ ಕೂಡ ಗೊತ್ತಿಲ್ಲ ಅಂದರೆ ನನಗೆ ಕಾಮೆಂಟ್ ಮಾಡಿ, ಒಂದು ಬ್ಲೌಸ್ನ ಕಟ್ ಮಾಡಿ ತೋರಿಸ್ತೀನಿ ನಿಮಗೆ. ಈ ಥರ 1/2 ಇಂಚ್ ಗ್ಯಾಪಲ್ಲಿ ಈ ಶೇಪ್ ಏನಿರುತ್ತಲ್ಲ, ನೀವು ಈ ಥರ ಇಟ್ಕೊಂಡು ಫಾಸ್ಟಾಗಿ ಹೊಲ್ಕೊಂಡು ಬರಬಾರ್ದು. ಶೇಪ್ ನೀಟಾಗಿ ಕುತ್ಕೋಬೇಕಂದ್ರೆ ಒಂದು 1/2 ಇಂಚ್ ಅಷ್ಟೇ ಹೊಲ್ಕೊಳ್ತಾ ಬರಬೇಕು. ಇಲ್ಲಿ ಬಂದಮೇಲೆ ನೀವು ಸೂಜಿನ ಒಳಗಡೆ ಹಾಕಿ ನೀಡಲ್ನ ಈ ಥರ ಸ್ವಲ್ಪ ಟರ್ನ್ ಮಾಡಬೇಕು. ಮೇಲ್ಗಡೆ ಕ್ಲಾತ್ನ ಈ ಥರ ಇರುತ್ತಲ್ಲ, ಈ ಕ್ಲಾತ್ನ ಈ ಥರ ಸ್ವಲ್ಪ ಟರ್ನ್ ಮಾಡಬೇಕು. ಇಲ್ಲಿ ಒಂದು 1/4 ಇಂಚ್ ಸ್ಟಿಚ್ ಮಾಡಬೇಕು. ಈ ಪಾರ್ಟಲ್ಲಿ ಮಾತ್ರ, ಈ ಕರ್ವ್ ಏನು ಬಂದಿರುತ್ತಲ್ಲ ಆ ಪಾರ್ಟಲ್ಲಿ ಒಂದು 1/4 ಇಂಚನ್ನೇ ನೀವು ಸ್ಟಿಚ್ ಮಾಡ್ಕೊತ ಹೋಗಬೇಕು. ನೋಡಿ, ಎಕ್ಸಾಕ್ಟಾಗಿ ನಮ್ಮದು ಕಟಿಂಗ್ ಕೂಡ ಎಕ್ಸಾಕ್ಟಾಗಿ ನಾವು ಮಾಡ್ಕೋಬೇಕಾದ್ರೇ ಮಾಡ್ಕೊಂಡಿರ್ತೀವಲ್ಲ, ಇಲ್ಲಿ ಮತ್ತು ಇಲ್ಲಿ ಕರೆಕ್ಟಾಗಿ ಬರುತ್ತೆ. ಒಬ್ರೊಬ್ಬರಿಗೆ ಹೆಚ್ಚು ಕಡಿಮೆ ಬರ್ತಿರುತ್ತೆ ಇಲ್ಲಿ ಕಟಿಂಗ್ ಜಾಯಿಂಟ್ ಮಾಡಬೇಕಾದ್ರೆ. ನೋಡಿ, ಕರೆಕ್ಟಾಗಿ ಬರುತ್ತೆ. ಪ್ರಿನ್ಸ್ ಕಟ್ಟಿಂಗಿಂದು ನಿಮಗೇನಾದರೂ ಬೇಕಾಗಿದ್ದರೆ ನನಗೆ ಕಾಮೆಂಟ್ ಮಾಡಿ, ಅದನ್ನು ಕೂಡ ತೋರಿಸ್ತೀನಿ. ನೋಡಿ, ಇಲ್ಲಿ ಶೇಪ್ನ ಇಲ್ಲಿ ಬೆಲ್ಟ್ ಹತ್ರ ಇಲ್ಲಿ ನಿಮಗೆ ಸ್ಟ್ರೇಟಾಗಿ ಬರುತ್ತೆ. ಇಲ್ಲಿ ಹಿಡಿದು ನೋಡಬೇಕು ನೀವು, ಇಲ್ಲಿ ಸ್ಟ್ರೇಟಾಗಿ ಬರುತ್ತೆ. ಇಲ್ಲಿ ಮಾತ್ರ ಕಪ್ಸ್ ನೀಟಾಗಿ ಕುತ್ಕೊಳ್ಳೋದು. ನೋಡ್ತಾ ಇದ್ದೀರಲ್ವ ಹೇಗೆ ಕಪ್ಸ್ ಕುತ್ಕೊಂಡಿರೋದೆಲ್ಲ ಹೇಗಿದೆ ಅಂತ ಕಾಣಿಸ್ತಾ ಇದೆ ಅಲ್ವಾ. ಈ ಥರ ಕಂಪ್ಲೀಟ್ ಸ್ಟಿಚಿಂಗ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಈ ಲಾಸ್ಟ್ ವೀಡಿಯೋಸಲ್ಲೆಲ್ಲ ನಿಮಗೆ ಸ್ಟಿಚಿಂಗ್ ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ಕಂಪ್ಲೀಟಾಗಿ ತೋರಿಸಿದ್ದೀನಿ. ಅದನ್ನು ಕೂಡ ಒಂದು ಸಲ ವಾಚ್ ಮಾಡಿ. ಇನ್ನೂ ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.